ಇನ್ನು ತಾಪಮಾನ ಹೆಚ್ಚಳದ ನಡುವೆಯೇ ಮರಗಳ ನಾಶ ಆಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದ ಮಿನಿ ಕಾಡಿಗೆ ಕೊಡಲಿ ಪೆಟ್ಟು, ಸಾವಿರಾರು ಮರಗಳ ಮಾರಣ ಹೋಮಕ್ಕೆ ಸಜ್ಜಾದ ಸರ್ಕಾರ. ತಾಪಮಾನ ಹೆಚ್ಚಳದ ನಡುವೆಯೇ ಮರಗಳ ನಾಶ. ಬೆಂಗಳೂರಿನ ಮಲ್ಲೇಶ್ವರದ ಮಿನಿ ಕಾಡಿಗೆ ಕೊಡಲಿ ಪೆಟ್ಟು, ಸಾವಿರಾರು ಮರಗಳ ಮಾರಣ ಹೋಮಕ್ಕೆ ಸಜ್ಜಾದ ಸರ್ಕಾರ. ಮೈಸೂರು ಲ್ಯಾಂಪ್ಸ್ ಆವರಣದಲ್ಲಿ ಮರಗಳ ಕಗ್ಗೊಲೆಗೆ ಸರ್ಕಾರ ಸಜ್ಜು. ಕನ್ವೆನ್ಷನ್ ಸೆಂಟರ್ ಬೇಕೋ, ಹಸಿರು ಬೇಕು? ಸರ್ಕಾರದ ವಿರುದ್ಧ ಸಿಡಿದೆದ್ದ ಪರಿಸರ ಪ್ರೇಮಿಗಳು. ತಾಪಮಾನ ಹೆಚ್ಚಳದ ನಡುವೆಯೇ ಮರಗಳ ನಾಶ. ಈ ತರಹದ ಅಭಿವೃದ್ಧಿ ಯಾವ ಪುರುಷಾರ್ಥಕ್ಕೆ? ಕಾಡು ಕಡಿದು ನಗರವನ್ನ ಸುಂದರವಾಗಿಸ್ತೀವಿ ಅಂತ ಹೇಳಿ ಯಾವನಾದ್ರೂ ಒಬ್ಬ ರಾಜಕಾರಣಿ ಬಂದು ಹೇಳಿದ್ರೆ ನಿನಗೆ ಬುದ್ಧಿ ಇಲ್ಲ, ಮನೆಗೆ ಹೋಗು ಅಂತಾನೆ ಹೇಳಬೇಕು. ಈ ತರಹದ ಅಭಿವೃದ್ಧಿ ಯಾವನಿಗೆ ಬೇಕು? ಕರ್ನಾಟಕದ ನಾಗರಿಕರು ಕಿವಿಗೆ ದಾಸವಾಳ ಹೂವು ಮುಡ್ಕೊಂಡಿಲ್ಲ. ನೀವು ಹೇಳಿದ್ದಕ್ಕೆಲ್ಲಕ್ಕೂ ಅನುಮತಿ ಕೊಡೋದಕ್ಕೆ. ಭುಜದೆತ್ತರಕ್ಕೆ ಬೆಳೆದಿರುವ ಮಕ್ಕಳನ್ನ ಕಡೀರಿ, ನಿಮ್ಮ ಮಕ್ಕಳನ್ನ ಆಗುತ್ತಾ ನಿಮಗೆ? ದೆಹಲಿಯಂತಹ ರಾಜ್ಯಗಳಲ್ಲಿ ನೋಡಿ, ಸಾವಿರಾರು ಮರಗಳು ನಾಶವಾದರೆ ಉಸಿರಾಟಕ್ಕೂ ಸಂಚಕಾರ. ಉಟ್ಟು ಬಟ್ಟೆಲು ಓಡಾಡ್ಕೊಂಡು ನೀವು ಮರದ ಕೆಳಗೆ ಕೂತ್ಕೋಬೇಕಾಗುತ್ತೆ. ಗಾರ್ಡನ್ ಸಿಟಿಯನ್ನ ಬಿಸಿಲೂರು ಮಾಡುತ್ತಿದೆಯಾ ಸರ್ಕಾರ? ಅಂತಾರಾಷ್ಟ್ರೀಯ ಸೆಂಟರ್ ಹೆಸರಿನಲ್ಲಿ ಪ್ರಕೃತಿಯ ಬಲಿ. ಇದಕ್ಕೆಲ್ಲ ದೆಹಲಿನೇ ಸಾಕ್ಷಿ. ಆಕ್ಸಿಜನ್ ಸಿಗದೆ ಲ್ಯಾಬ್ಗಳಿಗೆ ಹೋಗಿ 10,000 ರೂಪಾಯಿ ಕೊಟ್ಟು ಗಾಳಿ ತಗುತ್ತಿದ್ದಾರೆ. ಮೈಸೂರು ಲ್ಯಾಂಪ್ಸ್ ಉಳಿವಿಗಾಗಿ ಸೇವ್ ಗ್ರೀನ್ ಅಭಿಯಾನಗಳು ಶುರುವಾಗಿದೆ. ಸಾವಿರಾರು ಮರಗಳು ನಾಶವಾದರೆ ಉಸಿರಾಟಕ್ಕೂ ಸಂಚಕಾರ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಪರಿಸರದ ಬಗ್ಗೆ ಒಂದಷ್ಟು ಬುಕ್ಗಳನ್ನು ಅಧ್ಯಯನ ಮಾಡಬೇಕು ನೀವು. ಅಂತಾರಾಷ್ಟ್ರೀಯ ಸೆಂಟರ್ ಹೆಸರಿನಲ್ಲಿ ಪ್ರಕೃತಿಯ ಬಲಿ, ಅದಕ್ಕೆ ಅವಕಾಶ ಕೊಡೋದಿಲ್ಲ ರಾಜ್ಯದ ನಾಗರಿಕರು. ಅದೇನೇ ಇರಲಿ, ಮೈಸೂರು ಲ್ಯಾಂಪ್ಸ್ ಉಳಿವಿಗಾಗಿ ಸೇವ್ ಗ್ರೀನ್ ಅಭಿಯಾನ ಈ ರೂಪದಲ್ಲಿ ನೀವು ಉಳಿಸಲೇಬೇಡಿ. ನಿಮ್ಮ ಪಾದಕ ಇದು ನಮಸ್ಕಾರ. ಈ ವಿಚಾರದಲ್ಲಿ ನೀವು ಡೆವಲಪ್ ಮಾಡದಲ್ಲೇ ಇದ್ರೂ ಪರವಾಗಿಲ್ಲ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಮರಗಳನ್ನು ಕಡಿದು ನಗರವನ್ನು ಸುಂದರವಾಗಿಸುವ ಈ ಭಂಡು ಸರ್ಕಾರ ಏನಿದು ತೀರ್ಮಾನ? ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಚೇತನ್? ಹೌದು ಶಾಹಿಲ್, ಏನಿದು ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿರುವಂತಹ ಈಗ ಮತ್ತೊಂದು ಹಸಿರು ವನಸಿರಿ ಈಗ ಸರ್ಕಾರ ಅಭಿವೃದ್ಧಿಯ ಮಸಲತಿಗೆ ಬಲಿಯಾಗಿಸಲು ಸಜ್ಜಾಗಿರುವಂತದ್ದು. ಏನು ಮಲ್ಲೇಶ್ವರದ ಐತಿಹಾಸಿಕ ಮೈಸೂರು ಲ್ಯಾಂಪ್ಸ್ ಆವರಣದಲ್ಲಿ ಇರುವಂತಹ ಸಾವಿರಾರು ಮರಗಳನ್ನು ಕಡಿಯಲು ಈಗ ಸರ್ಕಾರ ಮುಂದಾಗಿರುವಂತದ್ದು. ಪರಿಸರ ಪ್ರೇಮಿಗಳ ಇದು ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಏನು ಈಗ ಅಂತಾರಾಷ್ಟ್ರೀಯ ಮಟ್ಟದ ದರ್ಜೆ ಏನು ಕನ್ವೆನ್ಷನ್ ಹಾಲ್ ಸೆಂಟರ್ ನ ನಿರ್ಮಾಣ ಹೆಸರಲ್ಲಿ ಈಗ ದಶಕಗಳಿಂದ ಬೆಳೆದು ನಿಂತಿರುವಂತಹ ಏನು ಮರಗಳಿದೆ ಅವು ಮಾರಣ ಹೋಮಕ್ಕೆ ಈಗ ಸಿದ್ಧತೆ ಸಜ್ಜಾಗಿರುವಂತದ್ದು. ಗಾರ್ಡನ್ ಸಿಟಿಯನ್ನು ಈಗ ಕಾಂಕ್ರೀಟ್ ಕಾರ್ಡ್ನಾಗಿ ಮಾಡಿರುವಂತಹ ಸರ್ಕಾರ ಈಗ ಅದರ ವಿರುದ್ಧವಾಗಿ ಸಾರ್ವಜನಿಕರು ಏನು ಪರಿಸರ ಪ್ರೇಮಿಗಳಿದ್ದಾರೆ ಸೇವ್ ಗ್ರೀನ್ ಎಂದು ಕೂಗು ಬಲವಾಗಿ ಕೇಳಿ ಬರುತ್ತಿರುವಂತದ್ದು ಶಾಹಿಲ್. ಚೇತನ್, ನೀನು ಮಲ್ಲೇಶ್ವರದ ಈ ತರಹದ್ದೊಂದು ಏನು ಕಾಡನ್ನ ನಶಿಸಬೇಕು ಅಥವಾ ಇದನ್ನ ನಾಶ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಯಾವ ವಿರೋಧತೆಗಳು ವ್ಯಕ್ತವಾಗ್ಲಿಲ್ವಾ? ಹೇಗೆ ಚೇತನ್? ಖಂಡಿತ. ಈಗ ಹಿಂದಷ್ಟೇ ಪರಿಸರ ಪ್ರೇಮಿಗಳು ಹಿಂದೆ ಏನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಲೈನ್ ಸ್ಪೇಸ್ ಇದೆ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ನಡೀತು. ಮತ್ತೆ ಇನ್ನೊಂದು ಏನು ಹೆಸರುಘಟ್ಟ ಫಾರೆಸ್ಟ್ ಇದೆಯಲ್ಲ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ನಡೀತು. ಜೊತೆಗೆ ಏನು ಕಂಟೈನ್ಮೆಂಟ್ಸ್ ಏನಿದೆಯಲ್ಲ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ನಡೀತು. ಈಗ ಪರಿಸರ ಪ್ರೇಮಿಗಳಿಗೆ ಮತ್ತೊಂದು ಏನು ಕೆರು ಅರಣ್ಯ ಅಂತಾನೆ ಹೇಳ್ಬೋದು. ಏನು ನಮ್ಮ ಬೆಂಗಳೂರು ಅಂದ್ರೆ ಮಲ್ಲೇಶ್ವರಮ ಇರುವಂತಹ ಮೈಸೂರು ಲ್ಯಾಂಪ್ಸ್ ಆವರಣವನ್ನು ಈಗ ಉಳಿಸಿಕೊಳ್ಳುವಂತ ಪ್ರಯತ್ನ ಬಂದಿದೆ. ಯಾಕಂದ್ರೆ ಈಗ ಇಂದಿಷ್ಟು ಪರಿಸರ ಪ್ರೇಮಿಗಳು ಏನಂತ ಹೇಳಿದ್ರೆ ನಮಗೆ ಎಸಿಯ ರೂಮಿನ ಕನ್ವೆನ್ಷನ್ ಸೆಂಟರ್ ಬೇಕು ಅಥವಾ ಉಸಿರಾಡಲು ಶುದ್ಧ ಗಾಳಿ ಬೇಕು ಎಂಬ ಸಾರ್ವಜನಿಕ ಪ್ರಶ್ನೆ ಆಗ್ತಿರುವಂತದ್ದು. ಅಂದ್ರೆ ಬೆಂಗಳೂರಿನ ಈ ದಿನ ಬಂದು ನೋಡ್ತಾ ಹೋದಾಗ, ಯಾಕಂದ್ರೆ ಈಗ ಆರಂಭದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವಂತದ್ದು, ಜೊತೆಗೆ ಏನು ಬಿಸಿಲಿನ ಬೇಗ ಹೆಚ್ಚಾಗ್ತಿದೆ. ಈ ನಡುವೆ ಈ ರೀತಿಯ ಹಸಿರಿನ ತಾಣಗಳನ್ನು ನಾಶ ಮಾಡುವುದು ಅಕ್ಷಮ್ಯ ಅಪರಾಧ ಅಂತ ಒಂದಿಷ್ಟು ತಜ್ಞರು ಕೂಡ ಎಚ್ಚರಿಸಿರುವಂತದ್ದು. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ರೂಪ ಪಡೆಯಲಿದೆ ಅಂತ ನೋಡ್ಬೇಕು. ಮತ್ತು ಜೊತೆಗೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ. ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ರೂಪದಲ್ಲೂ ಒಂದು ಡೆವಲಪ್ಮೆಂಟ್ ಬೇಕಾ? ನಗರದ ಜೀವಾಳ ಆಗಿರುವಂಥ ಮರಗಳನ್ನು ಕಡಿದು ಒಟ್ಟಾರೆ ನಿಜಕ್ಕೂ ಕೂಡ ಇದು ಒಂದು ತರಹದ ಅಪ್ರಬುದ್ಧವಾದ ತೀರ್ಮಾನ. ನಿಜಕ್ಕೂ ಕೂಡ ಸಮಾಜಕ್ಕೆ ಜೊತೆಗೆ ನಾಗರಿಕರಿಗೆ ಕಂಟಕವಾಗುವಂಥ ಡೆವಲಪ್ಮೆಂಟ್. ಈ ಥರದ ಡೆವಲಪ್ಮೆಂಟೇ ಬೇಡ ಅಂತ ಜನಾಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.